ಇಲ್ದೆ ನನ್ನ ಫೋಟೋನೇ ತಗೋತಾನೆ. ಡಿಲೀಟ್ ಮಾಡು ಅಂದ್ರೆ ಡಿಲೀಟ್ ಮಾಡಲ್ಲ. ಬರ್ಲಿ ಆ ಡ್ರೈವರ್. ಏನ್ರಿ ರಾಜ್ಕುಮಾರಿ ಅವರೇ, ಏನ್ ಮಾಡ್ತಿದ್ದೀರಾ? ಬಾ, ಇದ್ಯಾಕ್ರಿ ಕಣ್ಣ ಹಂಗ್ ಬಿಡ್ತಿದ್ದೀರಾ? ಕೆಳಗಿಳಗ್ ಬಿದ್ರೆ ಕಷ್ಟ. ನೋಡ್ರಿ ಈ ಫೋಟೋನ, ನೋಡ್ರಿ ಇಲ್ಲಿ ಒಳ್ಳೆ ರಾಣಿ ತರ ಇದ್ದೀರಾ. ಎಷ್ಟು ಲಕ್ಷಣವಾಗಿದ್ದೀರಾ ನೋಡಿ. ಫೋಟೋ ಡಿಲೀಟ್ ಮಾಡಿ ಅಂತ ಹೇಳ್ದೆ ತಾನೆ? ಅಲ್ಲ ಕಣ್ರಿ, ನಾನೇನೋ ಒಳ್ಳೆ ಕೆಟ್ಟ ಫೋಟೋ ತೆಗ್ದಿರೋ ತರ ಆಡ್ತಿದ್ದೀರಲ್ಲ. ಒಂದ್ ವೇಳೆ ನಾನು ಕೆಟ್ಟ ಫೋಟೋ ತೆಗ್ದಿದ್ರೆ ನೀವ್ ಹೇಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ, ನಾನೇ ಡಿಲೀಟ್ ಮಾಡ್ತಾ ಇದ್ದೆ. ಅರೆ ನೋಡ್ರಿ ಇಲ್ಲಿ, ನೋಡಿ ಇಲ್ಲಿ, ರಾಜ್ಕುಮಾರಿ ತರ ಇದ್ದೀರಾ. ರಾಜ್ಕುಮಾರಿ ಏನ್ ಬಂತು, ದೇವತೆ ತರನೇ ಇದ್ದೀರಾ ನೋಡಿ. ಫೋಟೋ ಡಿಲೀಟ್ ಮಾಡು ಅಂದೆ. ಮಾಡಲ್ಲ. ಮಾಡಿ ಅಂತ ಹೇಳ್ದೆ ತಾನೆ? ನೀವು ನಿಜ ಹೇಳೋ ತನಕ ನಾನು ಮಾಡಲ್ಲ. ಡಿಲೀಟ್ ಮಾಡಲ್ವಾ? ಮಾಡಲ್ಲ ಅಂದೆ. ಏನ್ರಿ ಮಾಡ್ತಿದ್ದೀರಾ? ಚಾಕು ಸಿಕ್ಕಾಪಟ್ಟೆ ಶಾರ್ಪ್ ಇದೆ, ಕೈ ಸ್ವಲ್ಪ ಆ ಕಡೆ ಇಡ್ರಿ. ಫೋಟೋ ಡಿಲೀಟ್ ಮಾಡಿ ಅಂದೆ. ಸರಿ, ಡಿಲೀಟ್ ಮಾಡ್ತೀನಿ. ಮೊದಲು ಕೈನ ತೆಗೀರಿ. ಈಗಲೇ ಡಿಲೀಟ್ ಮಾಡಿ. ಸರಿ, ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡ್ದಲ್ಲ, ತೆಗಿರಿ ಕೈನ. ಏನ್ರಿ ನೀವು ಗೌರಿ ಅನ್ನೋ ಹೆಸರಿಟ್ಕೊಂಡು ಒಳ್ಳೆ ಕ್ರೂರಿ ತರ ಆಡ್ತೀರಾ? ಗಂಡು ಮಕ್ಕಳ ಮೇಲೆ ಸ್ವಲ್ಪ ಕನಿಕರ ಇರ್ಲಿ. ಕಂಡ್ಕಂಡು ಹುಡುಗಿರ್ ಫೋಟೋ ತೆಗಿಯೋನ್ ಮೇಲೆ ಏನ್ ಕರುಣೆ ಇರ್ಬೇಕು? ಏನ್ರಿ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ? ಅದು ಅಲ್ಲದೆ ನಾವಿಬ್ರು ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಫೋಟೋ ತೆಗ್ದೆ ಅಷ್ಟೇ. ಅದೆಲ್ಲ ಬಿಡಿ. ಅಲ್ಲ, ನೀವು ಅರಮನೆಯಲ್ಲಿ ರಾಜ್ಕುಮಾರಿ ಆಗಿದ್ದವರು ಇಲ್ಲಿ ಬಂದು ಈ ಕೆಲಸ. ನಾನ್ ರಾಜ್ಕುಮಾರಿ ಅಲ್ಲ. ಯಾಕ್ರಿ ಮತ್ತೆ ನನ್ನ ಹತ್ರ ಸುಳ್ಳು ಹೇಳ್ತೀರಾ? ನನಗೆ ಗೊತ್ತು, ನಾನು ಆ ಫೋಟೋ ನೋಡಿದೀನಿ ಅಂತ ಹೇಳಿದ್ನಲ್ಲ. ಸರಿ ಆಯ್ತು, ನಾನು ನಿಮ್ಮ ಒಳ್ಳೆ ಸ್ನೇಹಿತ ಅಲ್ವಾ, ನನ್ನ ಹತ್ರ ನಿಜ ಹೇಳ್ಬೋದಲ್ವಾ? ಸತ್ಯವಾಗ್ಲೂ ನಾನು ಯಾರ ಹತ್ರನೂ ಹೇಳಲ್ಲ. ಇನ್ನು ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಾನು ಯಾರ ಹತ್ರನೂ ಹೇಳಲ್ಲ ಅಂದೆ ಅಲ್ವಾ? ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಿ. ಏನ್ರಿ ಭಾಷೆ ಎಲ್ಲ ತಗೋತಾ ಇದ್ದೀರಾ? ಅಂದ್ರೆ ಗೌರ್ಮೆಂಟ್ ಸೀಕ್ರೆಟ್ ರೇಂಜ್ ಇದೆಯಾ? ಆಯ್ತಾಯ್ತು, ಪ್ರಾಮಿಸ್, ನಾನು ಯಾರಿಗೂ ಏನು ಹೇಳಲ್ಲ. ನೀವ್ ಅಂದ್ಕೊಂಡಿರೋ ಹಾಗೆ ನಾನು ರಾಜ್ಕುಮಾರಿ ಅಲ್ಲ. ನಮ್ಮೂರು ಒಡೇರಹಳ್ಳಿ. ಅಪ್ಪ ಅಮ್ಮ ನಾನು ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ರಾಜ ರಾಣಿ ನನ್ನನ್ನು ಸ್ವಂತ ಮೊಮ್ಮಗಳು ತರ ಸಾಕೊಂಡಿದ್ರು. ಎಲ್ರಿಗಿಂತ ಜಾಸ್ತಿ ಪ್ರೀತಿ ಕೊಡ್ತಾ ಇದ್ರು. ನನಗೂ ಅಷ್ಟೆ, ಅವ್ರಂದ್ರೆ ತುಂಬಾ ಪ್ರೀತಿ. ಇದೇನ್ ಮನೇನಾ ಮಾರ್ಕೆಟಾ? ಬೀದಿಲ್ ಬಿಕಾರಿಗಳು ಮಲಗಿದಾರಲ್ಲ ಇವರು. ಏಯ್, ಎಲ್ರ ಮೇಲೆ. ಅದು ಮೇಡಮ್, ಡೆಕೋರೇಷನ್ ಮಾಡ್ತಿದ್ವಿ, ಹಂಗೆ ಮಲ್ಕೊಂಡ್ಬಿಟ್ಟಿದೀವಿ. ಓಹೋ, ಏನ್ ಇವಳು ಮಾವನ್ ಮನೆ ಇದು? ನಿದ್ದೆ ಬಂದಂತೆ ಮಲ್ಕೊಂಡ್ಬಿಟ್ಲಂತೆ. ಕೆಲಸದವ್ರಿಗೇನೋ ಬುದ್ಧಿ ಇಲ್ಲ. ಮನೆ ಮಗ ಆಗಿದ್ದು ನೀನು ಹೀಗೆ ಮಾಡ್ತಿದ್ಯಲ್ಲ, ಬುದ್ಧಿ ಬೇಡ? ಮೇಡಮ್, ಚಿಕ್ಕ ಯಜಮಾನ್ರದ್ದೇನು ತಪ್ಪಿಲ್ಲ. ನಿನ್ನ ನಾನೇನಾದ್ರೂ ಕೇಳಿದ್ನಾ? ಕೇಳಿದ್ರೆ ಮಾತ್ರ ಉತ್ತರ ಕೊಡು. ಸಂಜೆ ಮನೇಲಿ ಪಾರ್ಟಿ ಇದೆ, ಎಲ್ಲ ಹಾಗೆ ಬಿದ್ದಿದೆಯಲ್ಲ. ಮೊದಲೆಲ್ಲ ಕ್ಲೀನ್ ಮಾಡಿ. ಬೇಗ ಕ್ಲೀನ್ ಮಾಡು. ಚಿಕ್ಕ ಯಜಮಾನ್ರೆ, ಸಾರಿ. ಪಾಪ ನೀವು ನನ್ನಿಂದ ನಿಮ್ಮ ಅಮ್ಮನ ಕೈಲಿ ಬೈಸ್ಕೊಳಗಾಯ್ತು. ಬೇಜಾರು ಮಾಡ್ಕೊಳಕ್ಕೆ ಅವ್ರು ನನ್ಗೆಲ್ ಬೈದ್ರು. ಅಂದ್ರೆ ಮಮ್ಮಿ ಅಲ್ವಾ, ಮಮ್ಮಿ ಮಗನಿಗೆ ಬೈದ್ರೆ ಮಗ ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಮಮ್ಮಿ ಬೈದ್ರೆ ಅದನ್ನ ನಾನು ಆಶೀರ್ವಾದ ಅನ್ಕೋತೀನಿ. ಸೊ ಹಂಗಾಗಿ ನನ್ಗೇನು ಬೇಜಾರಾಗಲ್ಲ. ಡೆಕೋರೇಷನ್ ಎಲ್ಲ ಆಗ್ಬಿಟ್ಟಿದಲ್ಲ, ನೀನೇ ನಮ್ಮ ಹುಡುಗರೇ ಬಂದಿರಲಿಲ್ಲ. ಅದು ನಿಮ್ಮ ಹುಡುಗರು ಬರೋದು ತಡ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ನಾವೇ ರೆಡಿ ಮಾಡಿಬಿಟ್ವಿ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ ಅಣ್ಣ? ಏನಮ್ಮ ಈ ಥರ ಹೇಳ್ತಿದ್ಯಾ? ಕೆಲಸದವ್ರು ಸಿಗ್ಲಿಲ್ಲ ಅಂತ ನಾನು ಟೆನ್ಷನ್ ಆಗಿದೆ. ನೀನೇ ಎಲ್ಲ ಮುಗಿಸ್ಬಿಟ್ಟಿದ್ಯಾ? ನಿಮ್ಮಷ್ಟು ಚೆನ್ನಾಗಿ ಮಾಡಿಸಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ ಅಣ್ಣ. ನಮ್ಮೂರಲ್ಲಿ ನಾನೇ ಮಾಡ್ತಿದ್ದೆ, ಅದನ್ನೇ ಇಲ್ಲಿ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದೆಮ್ಮ.
ನನ್ನ ಜೊತೆ ದಿನ ಕೆಲಸ ಮಾಡೋ ಹುಡುಗರೇ ಈ ಥರ ಮಾಡ್ತಿರಲಿಲ್ಲ. ಒಂದು ನಿಮಿಷ ಇರು, ತಗೊಳಮ್ಮ. ಯಾಕೆ ಅಣ್ಣ? ಹುಡುಗರು ಬಂದು ಕೆಲಸ ಮಾಡಿದ್ರೆ ಅವ್ರಿಗೆ ಕೂಲಿ ಕೊಡ್ತಿದ್ದೆ, ಇದನ್ನೆಲ್ಲ ನೀನೇ ಮಾಡೋದ್ರಿಂದ ನಿನಗೆ ಕೊಡ್ತಾ ಇದ್ದೀನಿ, ತಗೋ. ಇಲ್ಲ ಬೇಡ. ತಗೊಳಮ್ಮ. 5,000 ಅಕ್ಕಂಗೆ ದುಡ್ಡು ಕೊಡೋದಕ್ಕೆ ಸಾಲೋದಿಲ್ವಲ್ಲ. ಇರ್ಲಿ, ಆಮೇಲೆ ನೋಡ್ಕೊಳ್ಳೋಣ. 5,000 ಇದೆ, ಎಲ್ಲರೂ ಇದು ಮಾಡ್ಕೊಳ್ಳಿ. ಹಾಂ, ಡ್ರೈವರ್, ನಾನು ಮೇಲ್ಗಡೆ ಹೋಗಿ ಫ್ರೆಶ್ ಅಪ್ ಆಗ್ತಿರ್ತೀನಿ, ಬಂದ್ಬಿಡಮ್ಮ. ಔಟ್. ಸಾರಿ ಮ್ಯಾಮ್, ಗೊತ್ತಾಗ್ಲಿಲ್ಲ. ಗೆಟ್ ಔಟ್. ಉರಿತಾ ಇದೆ. ಮೇಡಮ್, ಇದನ್ನ ಹಚ್ತೀನಿ, ಉರಿ ಕಡಿಮೆ ಆಗುತ್ತೆ, ಕುತ್ಕೊಳ್ಳಿ. ಏನದು? ಚಂದನ ಮೇಡಮ್. ಇವಳು ಮಾತು ಕೇಳಬೇಡ ಅಕ್ಕ, ಇದನ್ನೆಲ್ಲ ಹಚ್ಚಿಸ್ಕೋಬೇಡ ನೀನು. ಮೇಡಮ್, ಎಷ್ಟೇ ಉರಿ ಇದ್ರೂ ಚಂದನ ಹಚ್ಚಿದ್ರೆ ತಣ್ಣಗಾಗ್ಬಿಡುತ್ತೆ. ನಮ್ಮೂರಲ್ಲಿ ಕೂಡ ನಾವು ಇದನ್ನೇ ಬಳಸ್ತಿದ್ವಿ, ಒಂದ್ಸಲ ಹಚ್ಚಿಸ್ಕೊಂಡು ನೋಡಿ. ನಿಜ ಮೇಡಮ್, ಬೇಗ ಉರಿ ಕಡಿಮೆ ಆಗುತ್ತೆ. ಸುಮ್ಮನೆ ನಿಂತಿದ್ಯಲ್ಲ, ಬೀಸು. ಮೇಡಮ್, ಈಗ ಉರಿ ಕಡಿಮೆ ಆಯ್ತಾ? ಅಕ್ಕ, ನಿಜವಾಗ್ಲೂ ಉರಿ ಕಡಿಮೆ ಆಯ್ತಾ? ಅಷ್ಟೇ ಅಲ್ಲ ಮೇಡಮ್, ಇದನ್ನ ಹಚ್ಕೊಂಡ್ರೆ ಮುಖ ಪಳ ಪಳ ಅಂತ ಹೊಳೆಯುತ್ತೆ. ಫೇಶಿಯಲ್ ಕೂಡ ಏನೂ ಇಲ್ಲ ಇದ್ರ ಮುಂದೆ. ಏಯ್, ಸಾಕ್ ಮುಚ್ಚೆ ಬಾಯಿ. ಬಿಟ್ರೆ ಹೇಳ್ತಾನೆ ಇರ್ತೀಯ ಸಂಜೆವರೆಗೂ. ಹೋಗ ಇಲ್ಲಿಂದ.